ಅದನ್ನ ಅಲ್ಲಿ ಕೊಡ್ತಾರಷ್ಟ. ಮತ್ತು ಅವ್ರ ಹತ್ರ ಪಾಲು ತೊಗೊಂಡಿರ್ತಾರೆ, ಅವ್ರದ್ದು ಕಮಿಷನ್ ಇರ್ತದೆ, ಅವ್ರದ್ದು ಪಾಲು ಇರ್ತದೆ. ಯಾವ ಇವತ್ತು ಶಾಸಕ ಒಂದು ಶಾಸಕರ ಹೆಸರು ಹೇಳ್ರು ನೋಡೋರು ಪರ್ಸೆಂಟೇಜ್ ಇಲ್ದ ಎಲ್ಲಪ್ಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ ಅಂತೇಳಿ ಹಂಗೆ ಹೇಳಿದ್ರೆ ಹೇಳ್ತಾನೆ ಶಾಸಕ, ನಾನು ದುಡ್ಡು ಕೂಡ ಆರಿಸಿ ಬಂದಿನಿ ರೀ, ನನ್ನ ಕಮಿಷನ್ ಬೇಕಂತ ಹೇಳ್ತಾರೆ ಓಪನ್ ಆಗಿ. ಅದನ್ನು ಕೇಳೋ ಶಕ್ತಿ ನಮಗೂ ಉಳಿದಿಲ್ಲ ಇವತ್ತು. ಅದಕ್ಕಾಗಿ ಇವತ್ತು KPSC ಆಗಲೇಬೇಕಾದಂಥದ್ದು. ಭ್ರಷ್ಟರು ಅಷ್ಟು ಸುಲಭವಾಗಿ ಸಿಕ್ಕಾಕಿಕೊಳ್ಳೋದಿಲ್ಲ, ಸಿಕ್ಕಾಕಿಕೊಂಡಿದ್ದಾರೆ. ಅದ್ರ ಜೊತೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಅದನ್ನು ಇವತ್ತು ಶುದ್ಧೀಕರಣ ಮತ್ತು ಬೇರೆ ಅರ್ಥ ಆಗ್ತದೆ. ಇಲ್ಲಿ ನಮ್ಮ ಹಿಂದುತ್ವವಾದಿಗಳು ಶುದ್ಧೀಕರಣ ಮಾಡೋದು ಕೂಡ ಒಬ್ಬ ಯಾವುದೋ ತಮ್ಮ ಧರ್ಮ ಬಿಟ್ಟು ಅದನ್ನು ಮಾಡ್ಕೊಳ್ಳೋದು ಶುದ್ಧೀಕರಣ ಅಂತ ಹೇಳ್ತಾರೆ. ಆ ಶುದ್ಧೀಕರಣ ಅಲ್ಲ, ಪ್ರಾಮಾಣಿಕವಾದ ಶುದ್ಧೀಕರಣ. ಅದು ಬದಲಾಯಿಸುವಂಥದ್ದು. ರಿಮೂವ್ ಅವ್ರು ಏನು ಮಾಡ್ಬೇಕು, ನೀವು ತಳಮಟ್ಟದ ಕಿತ್ತು ಹಾಕ್ಬೇಕಾಗ ಅಂದಾಗ ಮಾತ್ರ ಅಲ್ಲೇ ಯೋಗ್ಯರಿಗೆ ಆ ಪೋಸ್ಟ್ ಯೋಗ್ಯ ಅಂತ ವ್ಯಕ್ತಿನ ಆಯ್ಕೆ ಮಾಡೋಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇವತ್ತು ತಹಶೀಲ್ದಾರ್ ಆಫೀಸ್ಗೆ ಹೋಗ್ರಿ, ಭ್ರಷ್ಟಾಚಾರ. ಅದಕ್ಕೆಲ್ಲ ಒಬ್ಬ ನಮ್ಮ ಗ್ರಾಮ ಲೆಕ್ಕಾಧಿಕಾರಿ ಆಫೀಸ್ಗೆ ಹೋಗ್ರಿ, ಅಲ್ಲಿ ಭ್ರಷ್ಟಾಚಾರ. ತಲಾಟೆಗೆ ಹೋಗ್ರಿ, ಅಲ್ಲೇ AC ಆಫೀಸ್ಗೆ ಹೋಗ್ರಿ, ಅಲ್ಲೇ ಕೆಲವೊಂದು AC ಆಫೀಸ್ನಲ್ಲೇ ವರ್ಷ 2 ಸಾವಿರ ಸಹಿ ಆಗೋದಿಲ್ಲ. ಯಾಕಂದ್ರೆ ಅವ್ರ ಫೈಲ್ ಮೇಲೆ ದುಡ್ಡು ಇಲ್ಲದೆ ಅವ್ರು ಕೆಲಸನ ಮಾಡೋದು. DC ಆಫೀಸಲ್ಲಂತೂ ಪ್ರತಿಯೊಬ್ಬರು ಕೊಟ್ಕೊಂಡು ಹೋಗುವಂಥದ್ದು. ಇದೆಲ್ಲದ ಕಾರಣ ಏನಂದ್ರೆ KPSC ಅನ್ನುವಂಥದ್ದು ಇವತ್ತು ಭ್ರಷ್ಟಗೊಂಡಿದ್ದು. ಯಾರನ್ನು ಭ್ರಷ್ಟರು ಆಯ್ಕೆ ಮಾಡಿದಾಗ ಭ್ರಷ್ಟರಾಗವ್ರಿ. ಅದೇ ರೀತಿ ಪೊಲೀಸ್ ಸ್ಟೇಷನ್ಗಳು ಸರಿ, ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ದುಡ್ಡು ಇಲ್ಲದೆ ಕೆಲಸ ಆಗೋದಿಲ್ಲ. ಒಂದು FIR ಹರಿಸ್ಬೇಕಾದ್ರೂ ದುಡ್ಡು ಕೊಡಬೇಕಾಗ್ತದೆ, FIR ಬಿಡಿಸ್ಬೇಕಾದ್ರೂ ದುಡ್ಡು ಕೊಡಬೇಕಾಗ್ತದೆ. ದುಡ್ಡು. ಅದಕ್ಕಾಗಿ KPSC ಇವತ್ತು ಬದಲಾಗುವಂಥ ರದ್ದಾಗುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕಾಗಿದೆ. ಅದರಲ್ಲೂ ನಮ್ಮ ಸಿದ್ದಣ್ಣವರ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗಿದೆ. ಯಾಕಪ್ಪ ಅಂದ್ರೆ ಅವರು ಮೋಸ್ಟ್ಲಿ ಇದು ಕೊನೆಯ ಹಂತದ ಅವರ ಮುಖ್ಯಮಂತ್ರಿ ಅವಧಿ, ಮುಂದಿರ್ತಾರೋ ಇಲ್ಲೋ ಬೇರೆ ವಿಷಯ. ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ಕೆಲಸ ಮಾಡಿ ಹೋಗಬೇಕಾಗಿದೆ. ದೇವರಾಜ ಅರಸರಿಗೆ ಒಂದು ಕೆಟ್ಟ ಹೆಸರು ಅಂದುಕೊಂಡಿದ್ದಪ್ಪ ಅಂದ್ರೆ ಭ್ರಷ್ಟರು ಅಂದರೆ, ಇವ್ರಿಗೂ ಆ ಭ್ರಷ್ಟರಲ್ಲಪ್ಪ ಅನ್ನುವಂಥದ್ದು ಈಗ ಆರೋಪ ಇದ್ದಾವೆ ಇವ್ರ ಮೇಲೆ. ಅರ್ಕಾವತಿದಾಗಿರ್ಬೋದು,